ಸರ್, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಟಾಕ್ಸಿಕ್ ಸಿನಿಮಾ ಬಗ್ಗೆ. ಇನ್ನು ಅದು ಈ ಸಿನಿಮಾ ಏನಿದೆ ಅದು ಸ್ವತಂತ್ರ ಆದ ನಂತರ ಇನ್ನೂ ಪೋರ್ಚುಗೀಸ್ ಅವರು ಗೋವಾನ ಬಿಟ್ಟುಕೊಟ್ಟಿರಲಿಲ್ಲ. ಸೊ ಅವ್ರ ವಿರುದ್ಧ ನಡೆಸೋ ಹೋರಾಟನೇ ಈ ಸಿನಿಮಾ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಅದನ್ನು ನಾನು ಆಗಲೇ ಹೇಳಿದೆ, ನೀವು ಗೀತು ಮೋಹನ್ ದಾಸ್ ಅವ್ರನ್ನ ಕೇಳಬೇಕು. ಯಾಕಂದ್ರೆ ಮೋಹನ್ ಬೇಕರಿಗೆ ಗೊತ್ತಿರೋದು ಏನಿರೋ ಓನ್ಲಿ ಸೆಟ್ಸು. ಸೊ ಆ ರೆಟ್ರೋ ಕನೆಕ್ಟ್ ಆಗೋ ಥರನೇ ನೀವು ನಾವು ಅವರಿಗೆ ಸಪೋರ್ಟಿವ್ ಆಗಿ ಏನು ಬೇಕೋ ಅದನ್ನೆಲ್ಲ ವರ್ಕ್ ಮಾಡಿ ಕೊಟ್ಟಿದ್ದೀವಿ. ಅವರು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಿದರು ಆ ಥರ. ಇನ್ನು ನೀವು ಈ ಡೀಟೇಲ್ಸ್ನ ಬೆಟರ್ ಡೈರೆಕ್ಟರ್ ಕೇಳೋದು. ಸರ್, ಇದು ಡಾರ್ಕ್ ಥ್ರಿಲ್ಲರ್ ಅಂತ ಹೇಳ್ತಿದ್ದಾರೆ ಟಾಕ್ಸಿಕ್. ಸೊ ಆ ಡಾರ್ಕ್ ಥ್ರಿಲ್ಲರ್ ಅಂತ ಅಂದಾಗ ಸೆಟ್ಗಳು ಏನಾದರೂ ಡಿಫ್ರೆಂಟಾಗಿ ಹಾಕ್ಬೇಕಾಗಿರುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ, ಖಂಡಿತ ಅದನ್ನೇ ಹೇಳಿದ್ನಲ್ಲ, ನಮಗೆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ, ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ, ಅದ್ರಿಗೆ ತಕ್ಕನಾಗಿ. ಯಾಕಂದರೆ ಅವರು ಅದನ್ನು ಸೀನ್ಗೆ ಆ ಥರ ಪ್ರತಿಯೊಂದನ್ನು ಸಪೋರ್ಟಿವ್ ಆಗೇ ಇರುತ್ತೆ ಸೆಟ್. ಯಾವಾಗಲೇ ಆಗಲಿ, ಯಾವುದೇ ಸಿನಿಮಾಗಳಿಗಾದ್ರೂ ಅಷ್ಟೇ. ಈಗ ನಾವೇನಂದರೆ ಸೆಟ್ಟೇ ಒಂದು ಬೇರೆ ಟೆಕ್ಸ್ಚರಲ್ಲಿದ್ದು ಕತೆನೇ ಬೇರೆ ಟೆಕ್ಸ್ಚರಲ್ಲಿದ್ದರೆ ಅದು ಮ್ಯಾಚ್ ಆಗೋದಿಲ್ಲ. ಏಕೆಂದರೆ ಅದು ಲೊಕೇಶನ್ ವೈಸ್ ಅವರು ಏನು ಡಿಮ್ಯಾಂಡ್ ಮಾಡಿರ್ತಾರೆ ನಾವು ಆ ಥರ ರೆಡಿ ಮಾಡಿಕೊಡ್ತೇವೆ. ಸರ್, ಇನ್ನೊಂದು ಗೀತು ಮೋಹನ್ ದಾಸ್ ಅವರು ಟ್ರೈಲರ್ ರಿಲೀಸ್ ಇವೆಂಟಲ್ಲಿ ಮಾತಾಡಿದ್ರು, ಯಾರು ನನ್ನನ್ನು ನಂಬದೇ ಇದ್ದಾಗ ಯಶ್ ಅವರು ನನ್ನನ್ನು ಕರೆದು ಚಾನ್ಸ್ ಕೊಟ್ಟರು ನನಗೆ ಅಂತ ಹೇಳ್ಬಿಟ್ಟು. ಅಂದರೆ ಅಫ್ಕೋರ್ಸ್ ಈಗ ಈ ಹುಡುಗಿರ ವಿಚಾರಕ್ಕೆ ಈ ಹುಡುಗಿ ಏನು ಮಾಡ್ತಾರೆ ಬಿಡಪ್ಪ, ಹುಡುಗಿರ್ನ ಇಟ್ಕೊಂಡೆಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಇಂಥ ಮಾತುಗಳು ಕೇಳಿಬರುತ್ತೆ. ಅದನ್ನು ಮೇ ಬಿ ಅದಕ್ಕೆ ಅಂತ ಅನಿಸುತ್ತೆ ಗೀತು ಅವರು ಮಾತನಾಡಿದ್ದು ಆ ಥರ. ಸೊ ನೀವು ಮೇ ಬಿ ಇವಾಗ ನಿಮ್ಮ ಸೆಟ್ ವರ್ಕ್ ಮಾಡಬೇಕಿದ್ರೆ ಗೀತು ಮೋಹನ್ ದಾಸ್ ಅವರು ಇಂಟರ್ಫಿಯರ್ ಆಗಿರ್ತಾರೆ ಆ ವಿಚಾರಕ್ಕೆ. ಸೊ ಅವರು ವರ್ಕಿಂಗ್ ಸ್ಟೈಲ್ ಎಲ್ಲ ಹೇಗಿದೆ ಸರ್? ಇಲ್ಲ, ಅವ್ರನ್ನ ಆನ್ ಸೆಟ್ಸ್ ನೋಡ್ತಾ ಇದ್ವಲ್ಲ, ತುಂಬ ಆಕ್ಟಿವ್, ತುಂಬ ಹೈಪರ್ ಇದವರು. ಯಾಕಂದರೆ ಅವರು ಏನು ರಿಕ್ವೈರ್ಮೆಂಟ್ಸು ಶಾರ್ಟ್ಸ್ಗಳಿಗಾಗಲಿ ಸೀನ್ಗಳಿಗಾಗಲಿ ಏನು ರಿಕ್ವೈರ್ಮೆಂಟ್ಸ್ ಇರೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಅವರು ಬಂದು ಜೊತೆಯಲ್ಲಿ ಇದ್ದು ನೋಡೋರು. ಅವರು ನಮ್ಮ ಜೊತೆ ಎಲ್ಲ ಡಿಸ್ಕಷನಲ್ಲಿರೋರು. ಆಮೇಲೆ ಅವ್ರಿಗೆ ಯಾವ ಥರ ಸೆಟ್ಸ್ ಬೇಕು, ಅದ್ರ ಜೊತೆಗೆ DOPನೂ ಬರೋರು ಜೊತೆಯಲ್ಲಿ, ರಾಜೀವ್ ಸರ್. ತುಂಬಾ ಹಾರ್ಡ್ ವರ್ಕರ್ ಮೇಡಮ್. ಯಾಕಂದರೆ ನಾನು ನೋಡ್ದಂಗೆ ಒಬ್ಬ ಲೇಡಿ ಡೈರೆಕ್ಟರ್ ಜೊತೆ ನಾನು ಹೆಚ್ಚು ಕಮ್ಮಿ ವರ್ಕ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇದು ರಿಯಲಿ. ನನಗೆ ಫಸ್ಟು ಬಂದಾಗ ಅಂದರೆ ಇವ್ರು ಹೆಂಗೆ ಶಾರ್ಟ್ಸ್ಗಳನ್ನ ಡಿವೈಡ್ ಮಾಡ್ತಾರೆ, ಆಮೇಲೆ ಹೆಂಗೆ ಅದು ಯಶ್ ಸರ್ ಅಂತ ದೊಡ್ಡ ಇವ್ರನ್ನ ಇಟ್ಕೊಂಡು ಕತೆ ಬೇರೆ ವಿಭಿನ್ನವಾಗಿದೆ. ನೀವು ಆ ಪ್ರತಿಯೊಂದು ಫ್ರೇಮ್ನ ನೋಡ್ತೀರಾ. ಬಟ್ ಇವ್ರು ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ಆ 2-3 ಡೇಸಲ್ಲೇ ಡೌಟ್ ಕ್ಲಿಯರ್ ಆಗೋಯ್ತು ನನಗೆ. ಯಾಕಂದರೆ ನಮ್ಮ ಸೆಟ್ಸಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಹೇಳೋರು. ಆಮೇಲೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅವರು ರಿಯಲಿ ಎಕ್ಸ್ಪೆಕ್ಟೇಷನ್ಸ್ಗಳು ಏನಿತ್ತು ಅದನ್ನು ನೋಡ್ತಾ ಇದ್ರೆ ಪರವಾಗಿಲ್ಲಪ್ಪ, ಒಂದು ಲೇಡಿ ಇಷ್ಟೆಲ್ಲ ಮಾಡ್ಬೋದು ಅನ್ನೋ ಒಂದು ನಿಜವಲ್ಲೂ ನಮ್ಮ ಇಂಡಿಯನ್ ವುಮನ್ ಅಂದರು. ಅವ್ರು ಆ್ಯಕ್ಚುಲಿ ಪ್ರಿಯೋಸ್ ಅವ್ರು ನನಗೆ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿದೆ ಅವ್ರು ಆರ್ಟಿಸ್ಟ್ ಅಂತ. ತುಂಬ ವರ್ಷಗಳಿಂದ ಅವ್ರು ಆರ್ಟಿಸ್ಟ್. ಅದು ಅವರು ಇವ್ರು ಹೇಳ್ದಾಗಲೇ, ನಯನತಾರ ಅವ್ರು ಹೇಳಿದಾಗಲೇ ಗೊತ್ತಾಗಿದ್ದು ನಾನು. ಆಮೇಲೆ ರೀಲ್ಸ್ಗಳಲ್ಲಿ ನೋಡಿದೆ ನಾನು. ಅಂದರೆ ಅದಕ್ಕೆ ಅವ್ರಿಗೆ ಆ ಅನುಭವಗಳು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮೇಕ್ ಟು ಮ್ಯಾನ್ ಪರ್ಫೆಕ್ಟ್ ಅಂದಂಗೆ. ಇವ್ರಿಗೇನಂದರೆ ಆ ಅನುಭವಗಳೆಲ್ಲ ಸೇರಿ ಇವರು ಪ್ರತಿಯೊಂದು ಫ್ರೇಮು ಎಲ್ಲ ನೋಡಿ ಅವ್ರು ಆಲ್ರೆಡಿ ಆಮೇಲೆ ಒಂದು 2-3 ಸಿನಿಮಾಗಳು ಡೈರೆಕ್ಷನ್ನು ಮಾಡಿದ್ದಾರೆ. ಆ ಅನುಭವಗಳೆಲ್ಲ ಇದರಲ್ಲಿ ನಿಜವಲ್ಲ ಅವ್ರಿಗೆ ಒಂದು ಸಪ್ರೇಟ್ ಒಂದು ಹೆಸರು ತಂದು ಕೊಡುತ್ತೆ. ಆಮೇಲೆ ಅವರು ಏನು ಯಶ್ ಬಗ್ಗೆ ಮಾತಾಡಿದ್ರು ಅದೆಲ್ಲ ನಿಜವಲ್ಲೂ ಮೈ ಜುಮ್ಮನ್ ಅಂತ ಇದು. ಆಮೇಲೆ ರಿಯಲಿ ಅವ್ರಿಗೆ ಈ ಸಿನಿಮಾ ಆದಮೇಲೆ ಇನ್ನೂ ಒಂದು ಒಳ್ಳೆ ಫ್ಯೂಚರ್ಗಳಿದೆ ಅವ್ರಿಗೆ. ರಿಯಲಿ ಅವಕಾಶ ಸಿಕ್ಕರೆ ನಿಜವಲ್ಲೂ ನಾವು ಅವ್ರ ಜೊತೆ ಮತ್ತೆ ವರ್ಕ್ ಮಾಡಬೇಕು ಅನ್ನೋ ಖುಷಿ ಇದೆ. ಯಾಕಂದ್ರೆ ಸೆಟ್ಸಲ್ಲೆಲ್ಲ ನಾವು ಅವ್ರನ್ನ ನೋಡ್ತಾ ಇದ್ವಲ್ಲ, ತುಂಬ ಸ್ಪೋರ್ಟ್ಸಿ ವುಮನ್ನು. ಆಮೇಲೆ ಎಲ್ಲರನ್ನೂ ಫ್ರೆಂಡ್ಲಿ ಕ್ಯಾರೆಕ್ಟ್ರ್. ಆಮೇಲೆ ಕೂಗಾಡೋದು, ಕಿರ್ಚಾಡೋದು ಅದು ಒಂದು ದಿನ ನಾವು ನೋಡಲಿಲ್ಲ. ರಿಯಲ್ ಹೇಳ್ತೀನಿ ನಾವು. ಯಾಕಂದರೆ ವುಮನ್ಸ್ ಹೆಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇತ್ತು. ಹೆಂಗೆ ಏನಂತ. ಆಮೇಲೆ ಅವ್ರ ವರ್ಕ್ಗಳನ್ನ ಹೆಂಗೆ ತೆಗೆಸ್ತಾರೆ, ಆಮೇಲೆ ಅವ್ರದ್ದು ಹೆಂಗೆ ಸ್ಟಬರ್ನ್ ಅಂದರೆ ಏನೋ ಈ ಥರ ಬೇಕು ಹೆಂಗೆ ಅಂತ ಅವ್ರು ಆ್ಯಕ್ಚುಲಿ ಹೇಳ್ತಾ ಇದ್ದನ್ನು ನೋಡಿ ಅದು ನಮ್ಗೆ ಆರ್ಡ್ರ್ ಮಾಡ್ದಂಗೆ ಇರ್ತಾ ಇರಲಿಲ್ಲ. ಏನಾದ್ರು ಮಾಡಿ ಒಂದು ಇದಕ್ಕಿಂತ ವಿಭಿನ್ನವಾಗಿ ಮಾಡಿಕೊಡ್ಬೇಕು ಅನ್ನೋ ಉತ್ಸಾಹ ಇರೋದು. ಆ ಥರ ಎಕ್ಸ್ಪೆಕ್ಟೇಷನ್ ಅವ್ರದ್ದು. ಆಮೇಲೆ ಇಡೀ ಸೆಟ್ಟಲ್ಲಿ ನಾವು ಹೇಳಿದ್ವಲ್ಲ, ತುಂಬ ಹ್ಯಾಪಿಯಾಗಿರೋರು, ತುಂಬ ಇದರಾಗಿರೋರು. ಅವರು ಏನು ನೀವು ಇಂಟರ್ನಲ್ ಅವರು ಮಾತುಕತೆ ಅದೆಲ್ಲ ನೋಡೋರು, ಅವ್ರ ಸೆಟ್ಸಲ್ಲೂ ಹಂಗೆ ಇರೋರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ಯಾಕೋ ಮೋಹನ್ ಸರ್ ಮಾತುಗಳು ನೋಡ್ತಾ ಇದ್ರೆ ನನಗೀಗ ನೆಕ್ಸ್ಟು ಪ್ಯಾನ್ ಇಂಡಿಯಾ ಹೊರಟೋಗ್ತಾರೆ ಮೋಹನ್ ಸರ್ ಅಂತ ಅನ್ನಿಸ್ತಿದೆ. ಯಾಕೋ ಇಲ್ಲ, ಖಂಡಿತ ಇಲ್ಲ ನನಗೆ. ಯಾಕೆಂದರೆ ಆ್ಯಕ್ಚುಲಿ ಉತ್ತಮ ವಿಲನ್ ಅಂತ ಒಂದು ಕಮಲ್ ಹಾಸನ್ದು ಆಗ ಒಂದು ಮೂವಿ ಮಾಡಿದೆ. ಆವಾಗಲೇ ಸಾಕಷ್ಟು ಅವಕಾಶಗಳು ಬಂತು. ನಮಗೇನಂದರೆ ಕನ್ನಡಕ್ಕೆ ತುಂಬ ಹೋಗಿ ಕನ್ನಡ ಇಂಡಸ್ಟ್ರಿ ನಮ್ಮನ್ನ ಇಲ್ಲಿ ಬೆಳೆಸಿದ್ದು. ಅವಕಾಶಗಳು ಖಂಡಿತ ಬಂದಿದೆ. ಈಗಲೂ 3 months ಬಿಫೋರು
ಒಂದು ತೆಲುಗು ಮೂವಿಗೆ ಬಂತು. ಬಂದಾಗ ಅಂದರೆ ಏನಂದರೆ ಅವ್ರು ಫುಲ್ ಟೈಮ್ ಸಿನಿಮಾ ಮುಗಿಯೋವರೆಗೂ ನಾನು ಅಲ್ಲೇ ಇರಬೇಕಿತ್ತು. ನನಗೆ ಇಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋ ತಾರತಮ್ಯ ಇಲ್ಲ. ಯಾಕಂದರೆ ನನಗೆ ಚಿಕ್ಕ ಸಿನಿಮಾಗಳೇ ದೊಡ್ಡ ಸಿನಿಮಾಗೆ ಕರ್ಕೊಂಬಂದಿದ್ದು. ಈ ನನ್ನ ಜರ್ನಿನಲ್ಲಿ 200 ಸಿನಿಮಾಗಳನ್ನ ಫಿನಿಷ್ ಮಾಡ್ತಾ ಬಂದಿದ್ದೀನಿ. 1996 ಎಂಟ್ರಿ ಆಗಿದ್ದು 2026 ಆಲ್ಮೋಸ್ಟ್ 30 ಇಯರ್ಸ್ ಆಯಿತು. ನನಗೆ ಮೂಲ ಗುರು ರವಿ ಸರ್ ಗೊತ್ತು ನಿಮಗೆಲ್ಲ ಹೇಳ್ದಂಗೆ. ಆಮೇಲೆ ಯಾಕಂದರೆ ನನಗೆ ಯಾಕಂದರೆ ಇಲ್ಲಿ ಹೊಂದಾಣಿಕೆ ಚೆನ್ನಾಗಿ ಆಗ್ಬಿಟ್ಟಿದೆ. ಈಗ ನಾನು ತಿರ್ಗಾ ಮತ್ತೆ ಹೊಸ್ದಾಗಿ ಹೋಗಿ ಅಲ್ಲಿ ಸಾಧನೆ ಮಾಡೋ ಅಂಥದ್ದು ಇರ್ಬೋದು, ಉತ್ಸಾಹ ಇದೆ, ಇಲ್ಲ ಅಂತಲ್ಲ. ಸಾಕೀಗ ಟಾಕ್ಸಿಕ್ ಅನ್ನೋ ಒಂದು ದೊಡ್ಡ ಸಿನಿಮಾ ಮಾಡಿದ್ದೀನಿ, ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕಾಗಿಲ್ಲ. ಆದಷ್ಟು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಅವಕಾಶಗಳಿದ್ದು ಯಾವಾಗಾದ್ರು ಹೋಗಿ ಮಾಡಿಕೊಟ್ಟು ಬರೋವಂಥ ಸನ್ನಿವೇಶಗಳಿದ್ದಾಗ ಹೋಗ್ತೀನಿ. ಅಲ್ಲೇ ಸೆಟ್ಲಾಗಿ ಮಾಡೋವಂಥ ಇದಿದ್ದಾಗ ಖಂಡಿತ ಕಷ್ಟ. ಈಗ ಹೆಮ್ಮೆಯ ಸಿನಿಮಾ ಅನ್ನೋ ಹೆಸರಲ್ಲಿ ನಿಮ್ಮದು ಹೆಸರಿರುತ್ತೆ ಅನ್ನೋದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಖಂಡಿತ. ಸರ್ ಯಶ್ ಸರ್ ಒಂದು ಮಾತು ಹೇಳಿದ್ರು, ನೀವು ಬಾಂಬೆಗೆ ಹೊರಟೋಗ್ಬಿಡ್ತೀರಾ, ಬಾಲಿವುಡಲ್ಲಿ ಸೆಟ್ಲ್ ಆಗಿಬಿಡ್ತೀರಾ ಅಂತ ಕೇಳಿದಾಗ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಎಲ್ಲರೂ ಇಲ್ಲಿಗೆ ಕರೆಸ್ಕೊಳ್ತೀನಿ ಅಂತ. ಎಲ್ಲರೂ ಇಲ್ಲಿಗೆ ಕರೆಸ್ಕೊಂಡು ಎಲ್ಲರಿಗೂ ಪ್ರೂವ್ ಮಾಡಿ ತೋರಿಸಿದ್ರು, ನಾನು ಹೇಳಿದ್ದನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಟ್ರೈಲರ್ ರಿಲೀಸ್ ಈವೆಂಟಲ್ಲಿ. ಸೊ ನಿಮ್ಮ ವಿಷಯ ಅಂತಲೂ ಬಂದಾಗ ಅವ್ರು ಬೇಕಿದ್ರೆ ಈ ಸೆಟ್ ಡಿಸೈನ್ ಅಂತ ಅಂದಾಗ, ಇದು ದೊಡ್ಡ ಬಜೆಟ್ ಹಾಲಿವುಡ್ ಲೆವೆಲ್ ಸಿನಿಮಾ ಅಲ್ವಾ, ನಾವು ಬಾಂಬೆ ಅವ್ರನ್ನ ಯಾರನ್ನಾದ್ರೂ ಹಾಕ್ಕೊಂಬಿಡೋಣ, ವೆರಿ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿರೋರನ್ನ ಆರ್ಟ್ ಡೈರೆಕ್ಟರ್ನ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾರೋ ಅವ್ರನ್ನೇ ಕರ್ಕೊಂಬಂದು ಇಲ್ಲೆಲ್ಲ ಡಿಸೈನ್ ಮಾಡಿಸ್ಬೋದಾಗಿತ್ತು. ಸೊ ಅವ್ರು ಇಲ್ಲ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಬೇಕು, ಅವರು ಫಸ್ಟು ಮಾಡಲಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ನಿಮಗೆಲ್ಲ ಅವಕಾಶಗಳನ್ನ ಕೊಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಸರ್? ಇಲ್ಲ, ನಾನು ಅದು ವೆರಿ ಬಿಗಿನಿಂಗ್ ನಿಮಗೆ ಇಂಟರ್ವ್ಯೂನಲ್ಲಿ ಹೇಳ್ಬಿಟ್ಟೆ ನಿಮಗೆ. ಏನಂದರೆ ನಮಗೆಲ್ಲ ಅನಿಸಿರಲಿಲ್ಲ ನಿಜವಾಗ್ಲೂ ಆ ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ತಿರ್ಗಾ ನಮಗೆ ಕರೆದು ಕೆಲಸ ಕೊಡ್ತಾರೆ ಅಂತ. ಅದನ್ನು ನೋಡಿದಾಗಲೇ ಅವ್ರ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ವಿಶ್ವಾಸಗಳು ಆಗಿದ್ದು. ಆಮೇಲೆ ಯಾಕೆಂದರೆ ಅದೇ ರೀತಿ ಇದ್ದಾರೆ, ಹಂಗೆ ಇದ್ದಾರೆ ಇವತ್ತು. ಈ ಮಟ್ಟದಲ್ಲಿ ಬೆಳೆದಾಗ್ಲೂ ಅವ್ರು ನಮಗೇನು ಯಾರು ಅನ್ನೋ ಥರ ನೋಡಿಲ್ಲ. ಆಮೇಲೆ ನಮ್ಮ ಟೆಕ್ನಿಷಿಯನು, ನಮ್ಮ ಜನ, ನಮ್ಮ ಇದು ಅಂತ ಕರೆದು ಕೊಡ್ತಾ ಇದ್ದಾರಲ್ಲ. ರಿಯಲಿ ಹೇಳ್ತೀನಿ, ನನಗೆ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಆಗಿ ನಾನೊಬ್ಬ ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿ ಈ ಒಂದು ಕರೆದು ಒಂದು ದೊಡ್ಡ ಸಿನಿಮಾಗೆ ಅವಕಾಶ ಕೊಟ್ರಲ್ಲ, ನಿಜವಲ್ಲ ಅದಕ್ಕಿಂತ ಯಾವುದೇ ಬಹುಮಾನ, ಯಾವುದೇ ಅವಾರ್ಡ್ಗೂ ಸಮಾನ. ಯಾಕಂದರೆ ನೀವು 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟೋ ಹೀರೋಗಳನ್ನ ನೋಡಿರ್ತೀರ. ಒಂದು ಸಿನಿಮಾ ನೋಡಿ ಅದೇನಾದರೂ ಹಿಟ್ಟಾಯಿತು ಅಂದರೆ ಮತ್ತೆ ನಿಮ್ಮ ಕಡೆ ತಿರುಗಿ ಕೂಡ ನೋಡಲ್ಲ ಅಂಥವರೆಲ್ಲ ಇರ್ತಾರೆ. ಸೊ ಆ ಥರ ಕೆಲವ್ರು ಇರಬೇಕಿದ್ರೆ ಈ ಥರ ಕೆಲವ್ರು ಇರ್ತಾರಲ್ಲ, ಅವರು ಎಲ್ಲರಿಗೂ ಒಂದು ರೀತಿಯ ಆದರ್ಶ ಅಂತಲೇ ಹೇಳ್ಬೋದು. ಮಾದರಿ, ಇದು ಮಾದರಿ. ಯಾಕಂದರೆ ಪಾಪ ನಂತರ ಎಷ್ಟೋ ಕೆಲಸಗಾರರಿಗೆ ನಮ್ಮ ಈವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ನಮ್ಮ ಕನ್ನಡದವರು. ಆಲ್ಮೋಸ್ಟ್ ಕ್ರೂಗಳನ್ನ ನೀವು ಒಂದು ಚೆಕ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ನೋಡಿ. ಈಗ ನಮ್ಮ ಕೊರಿಯೋಗ್ರಾಫರ್ಸ್ ಕನ್ನಡದವರು ಕೊಟ್ಟಿದ್ದಾರೆ, ಹರ್ಷ ಸರ್ ಆಗಿರ್ಬೋದು, ಇಮ್ರಾನ್ ಆಗಿರ್ಬೋದು, ನಮ್ಮ ಯೋಗರಾಜ್ ಭಟ್ರು. ಆಮೇಲೆ ಒಂದು ಸಾಂಗ್ ಇನ್ನೊಬ್ಬರು ಮರವಂತೆ ಅಂತೇಳಿ ಮರವಂತೆ ಅವ್ರು ಏನಕ್ಕೆ ಪರ್ಪಸ್ಫುಲ್ಲಿ ಅವರು ಆ್ಯಕ್ಚುಲಿ ನಮ್ಮ ಕನ್ನಡದವರು ಇದನ್ನು ಏನಾದ್ರು ಎಕ್ಸ್ಟ್ರಾರ್ಡ್ನರಿ ಏನು ತೆಗಿಬೇಕು ಇವ್ರ ಹತ್ರನೇ ತೆಗಿಯೋಣ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರಿಗೆ ಯಾವ ಥರ ಬೇಕು ಅಂತ. ಅದಕ್ಕೆ ಇಲ್ಲಿರೋ ಟೆಕ್ನಿಷಿಯನ್ಗೆ ಎಲ್ಲರಿಗೂ ಕನ್ನಡದವ್ರಿಗೆ ಪಾಪ ತುಂಬಾ ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ಅದೊಂದು ರಿಯಲಿ ಸಂತೋಷವಾದ ವಿಷಯ. ಸರ್ ಫೈನಲಿ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಮೂಲಕ ಒಂದು ಫೇರಿ ಟೇಲ್ನ ಜಗತ್ತಿಗೆ ಕೊಡೋದಕ್ಕೆ ಹೊರಟಿದ್ದಾರೆ, ಭಾರತೀಯ ಸಿನಿ ಪ್ರೇಕ್ಷಕರಿಗೆ ಕೊಡೋದಕ್ಕೆ ಹೊರಟಿದ್ದಾರೆ. ಆ ಫೇರಿ ಟೇಲ್ನಲ್ಲಿ ನಿಮ್ಮದು ಒಂದು ಭಾಗ ಇದೆ. ಆ ಫೇರಿ ಟೇಲ್ ಕಾಣಿಸ್ಬೇಕು ಅಂತ ಅಂದರೆ ನಿಮ್ಮ ಕೈ ಚಳಕನೇ ಮುಖ್ಯವಾದ ಇಂಪಾರ್ಟೆಂಟು, ಓಕೆನಾ? ಯಾಕಂದರೆ ಆ ಒಂದು ದಶಕದ ಏನು ರೀಕ್ರಿಯೇಟ್ ಇರುತ್ತೆ, ಸೊ ಅದನ್ನು ಮಾಡೋದ್ರಲ್ಲಿ ನಿಮ್ಮದೇ ಮೇಯ್ನ್ ಪ್ರಿಫರೆನ್ಸ್ ಮುಖ್ಯವಾಗಿರುತ್ತೆ. ಸೊ ಆ ಒಂದು ಫೇರಿ ಟೇಲ್ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ ಅಂತ? ಇಲ್ಲ, ಇದರಲ್ಲಿ ನಮ್ಮ ಒಬ್ಬರದಲ್ಲದೆ ಪಾಪ ಮುಂಬೈ ಆರ್ಟ್ ಡೈರೆಕ್ಟರ್ಸು ಮತ್ತು ಪ್ರೊಡಕ್ಷನ್ ಡಿಸೈನರ್ದುಗಳದ್ದು ಶ್ರಮ ಇದೆ, ಅವ್ರದ್ದು ಇದೆ. ಯಾಕಂದ್ರೆ ಅವ್ರನ್ನೂ ಪಾಪ ನೆನೆಸ್ಬೇಕು. ಯಾಕಂದರೆ ಅವರು ಸಾಕಷ್ಟು ಹಗಲು ರಾತ್ರಿಗಳು ಅವರು ಮುಂಬೈಲಿ ನಡೆದಂಥ ಎಪಿಸೋಡ್ಗಳಲ್ಲಿ ಅವರು ತುಂಬಾ ಸಾಕಷ್ಟು ಮಾಡಿದ್ದಾರೆ. ಈಗ ನನ್ನ ಪೋರ್ಷನ್ ನನಗೇನು ಕೊಟ್ಟರು ಆ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಅದನ್ನು ಯಾಕಂದ್ರೆ ಆ ಒಂದು ಶ್ರಮ ಒಂದೆಲ್ಲ ಕೊಟ್ಟು ನನಗೆ ಯಾವತ್ತೂ ಶ್ರಮ ಅನ್ನಲಿಲ್ಲ. ಯಾಕಂದರೆ ನಾನು ಅದನ್ನು ಎಂಜಾಯ್ ಮಾಡ್ತಾ ವರ್ಕ್ ಮಾಡ್ತೀನಿ. ನನ್ನ ಕೆಲಸನೇ ಅದು ಅಡಿಕ್ಷನ್. ಅದು ನನಗೆ ಆ್ಯಕ್ಚುಲಿ ಏನಾದ್ರು ಒಂದು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸೆಟ್ ವರ್ಕ್ ಅಂತ ಏನಾದ್ರು ಕೊಟ್ಟರೆ ನಾನು ಎಷ್ಟೋ ಕಡೆ ನಾನು ಹೇಳ್ತಾ ಇರ್ತೀನಿ, ಜೋಕ್ ಮಾಡ್ತಾ ಇರ್ತೀನಿ, ಯಾವಾಗ ಸುತ್ತಿ ಮಳೆ ಸೌಂಡ್ ಕೇಳಿಸಲ್ಲೋ ಆವಾಗ ನಾನು ಬ್ಯುಸಿ ಇಲ್ಲ ಅಂತ. ಸುತ್ತಿ ಮಳೆ ಸೌಂಡ್ ನನಗೆ ಕೇಳಿಸ್ತಾ ಇದ್ದರೆ ಫುಲ್ಲು ಆ ಸೌಂಡ್ ಕಟಿಂಗ್ ಮಿಷಿನ್ ಅದು ಇದು ಎಲ್ಲ ಸೌಂಡ್ ಕೇಳಿಸ್ತಾ ಇದ್ರೆ ನಾನು ಬ್ಯುಸಿ ಇದ್ದೀನಿ ಅಂತೇಳಿ, ಅಂದರೆ ಆವಾಗ ರಿಲ್ಯಾಕ್ಸ್ ಇದ್ದೀನಿ ಅಂತ. ಅಂದರೆ ರಿಲ್ಯಾಕ್ಸ್ ಇವಾಗ ಏನಾದ್ರೆ ಏನು ಫುಲ್ ಬ್ಯುಸಿನ ಇಲ್ಲ ಆರಾಮಿದ್ದೀನಿ ಅಂತ. ಯಾವಾಗ ನನಗೆ ಆ ಸೌಂಡ್ಸ್ ಎಲ್ಲ ಇರೋದಿಲ್ಲ ನಾನು ಆವಾಗ ಟೆನ್ಷನಲ್ಲಿದ್ದೀನಿ ಅಂತ. ಅಂದರೆ
ರಾಮಯ್ಯ ಅವ್ರ ಥರ. ಹೌದೌದು ಆ ಥರ 100% 100% ನಮ್ಗೆ ಯಾಕಂದರೆ ಆ ಸೌಂಡ್ಸ್ ಇರಬೇಕು, ಆ ಟೆನ್ಷನ್ ಇರಬೇಕು. ಇನ್ನೇನು ಹೀರೋ ಡೇಟ್ಸ್ ಇಲ್ಲ, ಹೀರೋಯಿನ್ ಡೇಟ್ಸ್ ಇಲ್ಲ, ಆರ್ಟಿಸ್ಟ್ಗಳ ಡೇಟ್ಸ್ ಇಲ್ಲ, ಇನ್ನೇನು ಬಂದ್ಬಿಡ್ತು, ಇನ್ನೂ ಫಿನಿಷ್ ಆಗಿಲ್ವ, ಈ ಟೆನ್ಷನ್ಗಳಿದ್ರೇ ನಿಜವಾಗ್ಲೂ ಹೇಳೋದು ಹೆಲ್ದಿಯಾಗಿರ್ತೀವಿ. ಇಲ್ಲ ಅಂದ್ರಲ್ಲ. ಆ ಥರ ಈ ಸಿನಿಮಾದಲ್ಲಂತೂ ನಮಗೆ ತುಂಬಾ ಅದು ನೀವು ಹೇಳ್ದಂಗೆ ಹಗಲು ರಾತ್ರಿ ಸತತ 16 ತಿಂಗಳುಗಳ ಕಾಲ ಕೆಲಸ, ಜೊತೆಗೆ ಶೂಟ್ ಸ್ಟಾರ್ಟ್ ಆದಮೇಲೆ ಒಂದು 8 ತಿಂಗಳ ಕೆಲಸ, ಎಲ್ಲ ಟೋಟ್ಲಿ ಒಂದು 2.5 ವರ್ಷ 2.5 ವರ್ಷ ನಮಗೆ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಪಾಸ್ ಆಗಿದ್ದು, ಟೈಮ್ ಪಾಸ್ ಅಂದರೆ ವರ್ಕಲ್ಲಿ ಇನ್ವಾಲ್ವ್ ಆಗಿ ಟೈಮ್ ಪಾಸ್, ಅಂಥ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿನ ನನಗೆ ವಹಿಸ್ಕೊಟ್ಟಂಥ ನಮ್ಮ ಯಶ್ ಸರ್ಗೆ ಮತ್ತು ನಮ್ಮ ಕೆ ವಿ ಎನ್ ಸರ್ಗೆ, ಕೆ ವಿ ಎನ್ ತಂಡ ಸುಪ್ರೀತ್ ಸರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಸರ್ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು ಸರ್, ನನ್ನ ಜೊತೆ ಮಾಡಿದಂಥ ಪ್ರತಿಯೊಂದು ವರ್ಕರ್ಸು ಅಂದರೆ ಆರ್ಟ್ ಅಸ್ಟೇಟ್ಗಳು, ನಾರಾಯಣ ಆಗಿರ್ಬೋದು, ಸುಂದರ ಆಗಿರ್ಬೋದು, ಕೇದಾರ್ ಆಗಿರ್ಬೋದು, ಅಪೂರ್ವ ಅಂತ ಒಂದು ಹುಡುಗಿನ ಕರ್ಕೊಂಬಂದು ಇಟ್ಕೊಂಡಿದ್ದೆ, ಆ ಹುಡುಗಿ ಆಗಿರ್ಬೋದು, ಆಮೇಲೆ ನಮ್ಮ ಟೀಮ್ಗಳಲ್ಲಿ ಎಷ್ಟು ಜನ ಪರ್ಮಿಷನ್ ಅಂತಿದ್ದಾರೆ ಎಲ್ಲ, ಇವರೆಲ್ಲ ಏನಂದರೆ ಎಲ್ಲರ ಸಾಥ್ಗಳು, ಎಲ್ಲರೂ ಹಗಲು ರಾತ್ರಿ ನಮ್ಮ ಜೊತೆ ಶ್ರಮಿಸಿದ್ದಕ್ಕೆ ಈ ಒಂದು ಇವತ್ತಿನ ಟ್ರೈಲರಲ್ಲಿ ನೋಡಿದಾಗ ನಮಗೊಂದು ಮೈ ಜುಮ್ ಅನ್ನುತ್ತೆ. ನಾವಂತೂ ಇನ್ನು ಯಶ್ ಸರ್ನ ಲೈಫ್ ಟೈಮ್ ಮರೆಯೋದಕ್ಕಾಗಲ್ಲ. ಯಾಕಂದರೆ ನಮ್ಮ ಒಂದು ಲೈಫ್ ಜರ್ನಿನಲ್ಲಿ ಟಾಕ್ಸಿಕ್ಗೆ ಆರ್ಟ್ ಡೈರೆಕ್ಟ್ರು ಅನ್ನೋದು ನಿಂತ್ಕೊಂಡ್ಬಿಡುತ್ತೆ. ಅದಕ್ಕಿಂತ ಅದು ಬೇರೆ ನಮಗೆ ಒಂದು ಅಷ್ಟು ಶ್ರಮಕ್ಕೆ ಕರೆಕ್ಟಾಗಿ ಆ ಟೈಟ್ಲ್ ಕಾರ್ಡಲ್ಲಿ ಬೆಂಗಳೂರು ಆರ್ಟ್ ಡೈರೆಕ್ಟರ್ ಮೋಹನ್ ಬೇಕ್ರೆ ಆ ಟೈಟ್ಲೆಲ್ಲ ನೋಡೋದು ನಮ್ಗೆ ಇನ್ನೇನಿಲ್ಲ, ಕೆಲಸ ಮಾಡಿದ ದಿನಗಳು ಮರ್ತೋಗ್ತದೆ. ನಾವು ಏನೇ ಅಚೀವ್ ಮಾಡಿರಲಿ, ಸಂಪಾದನೆ ಮಾಡಿರಲಿ, ಅದೆಲ್ಲ ಮರ್ತೋಗಿರುತ್ತೆ. ನಾವು ಇನ್ನೂ 100 ವರ್ಷ 50 ವರ್ಷಗಳು ಬಿಟ್ಟೋಗಿ ಆ ಟೈಟ್ಲ್ ನೋಡಿದಾಗ ನಿಜವಲ್ಲ ಅನಿಸುತ್ತೆ. ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಟಾಕ್ಸಿಕ್ ಅನ್ನೋದು ಸಾಕಿದ್ದಕ್ಕಿನ್ನ ಒಂದು ದೊಡ್ಡ ಇದೇನು ಬೇಕು. ಅದಕ್ಕೆ ಯಶ್ ಸರ್ಗೆ, ಕೆ ಎನ್ ಸರ್ಗೆ ಸದಾ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸರ್, ವರ್ಲ್ಡ್ ಬಾಕ್ಸ್ ಆಫೀಸ್ ಉಡೀಸ್ ಪಕ್ಕನ ಅಂತ 100% ಇದನ್ನೇನೆಂದರೆ ಯಶ್ ಸರ್ ಅವತ್ತು ನೇರವಾಗಿ ಹೇಳಿದ್ರು ಕೆ ವಿ ಎನ್ ಸರ್ಗೆ, ಇದು ನೀವು 100% ಇದು ಆದಮೇಲೆ ನೋಡಿ ಒಂದು ಸಕ್ಸಸ್ನ ಒಂದು ಇದನ್ನು ನೋಡ್ತೀನಿ, ನಾನು ನಿಮ್ಗೆ 100% ಶೂಟ್ ಕೊಡ್ತೀನಿ ಅಂತ ಕೆ ಎನ್ ಸರ್ಗೆ ಯಶ್ ಸರ್ ಏನು ಹೇಳಿದ್ರು. ನಾನು ನಿಜವೂ ನಿಮಗೂ ಹಂಗೆ ಹೇಳ್ತೀನಿ, ಜನಕ್ಕೂ ಹಂಗೆ ಹೇಳ್ತೀನಿ. ಇರ್ಬೋದು ನೀವು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಟಾಕ್ಸ್ ಅದೆಲ್ಲ ಸೈಡ್ಗೆ ಇಟ್ಬಿಡೋಣ. ನಾನು ಹೇಳ್ತೀನಿ ಎಲ್ಲ ಆಗಿ ಆ ಸಿನಿಮಾ ಬಂದು ನಿಂತು ಗೆದ್ದಾಗ ಕೊಡೋ ಖುಷಿ ಇದೆಯಲ್ಲ, ಅದು ಬೇರೆ. ಆ ದಿನಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. 100% ಶೂರ್ ಶಾಟ್. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಅದನ್ನೊಬ್ಬ ನಮ್ಮ ಕನ್ನಡದ ಒಬ್ಬರು ಕಲಾವಿದರು, ನಮ್ಮ ಕನ್ನಡದ ಹೀರೋ ಒಬ್ಬರು ಈ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬೆಳೆದು ನಿಂತ್ಕೊಂಡು ಇವತ್ತು ಸ್ಕ್ರೀನ್ನ ಫುಲ್ಫಿಲ್ ಆಗಿ ಎಷ್ಟೋ ಜನ ಟಾಕ್ಸಿಕ್ ಆ ರಿಲೀಸ್ ದಿನ ಎಷ್ಟೋ ಜನ ರಜೆಗಳು ತೊಗೊಂಡಿದ್ದಾರೆ, ಈಗಲೇ ಗೊತ್ತಾಗ್ತದೆ. ಆಮೇಲೆ ಅದೆಲ್ಲ ತುಂಬ ಸಂತೋಷದ ವಿಷಯ. ಅವತ್ತಿನ ಒಂದು ಹಬ್ಬನ ಸಂಭ್ರಮಿಸೋಣ ಅಂದ್ಕೊಂಡು. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ, ಇದಿಷ್ಟು ಟಾಕ್ಸಿಕ್ ಸಿನಿಮಾದ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರ ಮಾತು. ಅಂದರೆ ಈ ಸಿನಿಮಾಗೆ ಅವರು ಬರೋಬ್ಬರಿ ಬೆಂಗಳೂರಿನಲ್ಲೇ ಸುಮಾರು 16 ಸೆಟ್ಗಳನ್ನ ಹಾಕಲಾಗಿದೆ. ಜೊತೆಗೆ ಅದರ ಬಜೆಟ್ 75 ಕೋಟಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ನೀವು ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದನ್ನ ಇವ್ರ ಮಾತಲ್ಲೇ ನೀವು ಕೇಳಿರ್ತೀರ. ಸೊ ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.